ನಮ್ಮಪ್ಪ ಯಾರು ಅಂತ ಇವತ್ತು ನೀವು ನೋಡ್ತೀರಾ. ನಾನೇ ಇಡೀ ಲೈಫ್ ಟೈಮಲ್ಲಿ 5-6 ಸತಿ ನಾವು ನೋಡಿದ್ದೀನಿ. ಕೆಲವು ಐಡಿಯಾಸ್ಗಳೆಲ್ಲ ಹೇಗೆ ಬರುತ್ತೆ ಅಂದರೆ, ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಐ ವಾಸ್ ಲೈಕ್ ನಮ್ಮದು ಹಳೇ ಫೋಟೋ ಆಲ್ಬಮ್ದು ವ್ಲಾಗ್ ಮಾಡಬೇಕಲ್ಲ ಅಂತ. ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಅಂತಾರಲ್ಲ. ಸೊ 84 ಬಾರ್ನ್ ಆಗಿ 1984 ಏನು ಮಾಡ್ತಾಯಿದ್ದೆ, 89, 90, 95 ಎಲ್ಲ ದಿನಗಳ ಮೆಲ್ಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮಪ್ಪ ಯಾರು ಅಂತ ಇವತ್ತು ನೀವು ನೋಡ್ತೀರಾ. ನಾನೇ ಇಡೀ ಲೈಫ್ ಟೈಮಲ್ಲಿ 5-6 ಸತಿ ನಾವು ನೋಡಿದ್ದೀನಿ. ಇದನ್ನೇ ಹೇಳೋದು ಲೈಫ್ ಅಂತ. ಸೊ ವಾಟ್ಸಪ್ ಯು ಗೈಸ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಕನ್ನಡ, ಜಸ್ಟ್ ಕ್ಯೂರಿಯಸ್ ಇಂಡಿಯಾ ಎಲ್ಲವನ್ನ ನೋಡ್ತಾ ಇರೋರಿಗೆ ಬಿಗ್ ಥ್ಯಾಂಕ್ಸ್. ಇನ್ನು ನೋಡಿಲ್ಲ ಅಂದವ್ರಿಗೆ ಹಿಯರ್ ಇಸ್ ಅಸ್ ಗಿವಿಂಗ್ ದಟ್ ಕೀ. ಸೊ ಎಲ್ಲಿಂದ ಶುರು ಮಾಡಲಿ? ಇಲ್ಲಿಂದ ಶುರು ಮಾಡೋಣ. ಈ ಫೋಟೋ ಆಲ್ಬಮ್ ಕತೆ ಏನಂದರೆ, ಅದು ಹಳೆ ಕಾಲದಲ್ಲೆಲ್ಲ ಈ ದೊಡ್ಡ ದೊಡ್ಡ ಮದುವೆ ಥರದ ಆಲ್ಬಮ್ ಬರ್ತಿತ್ತು ಗೊತ್ತಾ, ಆ ಥರ ಇದ್ದಿದ್ದು. ಇದಿಷ್ಟೇ ಉಳ್ಕೊಂಡಿರೋದು. ಓಕೆ, ಆ ಇಡೀ ಫೋಟೋ ಆಲ್ಬಮ್ದು ಒಂದು ಯಾವುದೋ ಶೀಟು ನಾಪ್ಕ ಇದೆಯಾ ಈ ಥರದ್ದು? ಅಲ್ವಾ, ಎಲ್ಲರ ಮನೆಯಲ್ಲೂ 80s ಕಿಡ್ ಆಗಿತ್ತಂದರೆ ಇದಂತೂ ಖಂಡಿತ ಇದ್ದೇ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀವಿ ನೋಡ್ರಿ. ನಾವು ಐ ಥಿಂಕ್ ಮಿಲೇನಿಯಲ್ಸು ವಿ ಆರ್ ದ ಬೆಸ್ಟ್ ಜನ್ರೇಷನ್. ಯಾಕಂದರೆ ನಮಗೆ ಒಂದು ಟ್ರನ್ ಅಂತ ಆ ಫೋನ್ ಎತ್ತಿನೂ ಅಭ್ಯಾಸ ಇದೆ, ಕೊಡಾಕ್ ಆ ಫ್ಲ್ಯಾಶ್ಗೆ ಅಂತ ಅಂದಿದ್ದು ಅಭ್ಯಾಸ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ಸೆಲ್ಫಿ ಜಮಾನ ಏನು ಅದನ್ನು ಮೀರಿಸಿದ್ದು AI ಟುಡೇ ಟೇಕ್ ಅ ಫೋಟೋ ವಿತ್ ಡಾಕ್ಟರ್ ರಾಜ್ಕುಮಾರ್, ಟೇಕ್ ರ್ಯಾಪಿಡ್ ರಶ್ಮೀಸ್ ಫೋಟೋ ವಿತ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ AI ಅದರದ್ದು ಒಂದು ಫೋಟೋ ಮಾಡುತ್ತೆ. ಅಲ್ಲಿವರೆಗೂ ಅಷ್ಟು ದೊಡ್ಡ ಒಂದು ಕರ್ವನ್ನು ನಾವು ನೋಡಿದ್ದೀವಿ. ಸೊ ಲೈಫಲ್ಲಿ ಮುಂದಕ್ಕೆ ನೋಡೋದಕ್ಕೆ ಒಂದು ಗಾಬರಿ, ಏನಾಗುತ್ತೋ ಅಂತ ಒಂದು ಅನ್ಸರ್ಟನಿಟಿ ಎಷ್ಟಿರುತ್ತೋ, ಈ ಹಿಂದಕ್ಕೆ ತಿರುಗಿ ನೋಡೋದ್ರಲ್ಲ ಅದು ಏನೋ ಒಂದು ಖುಷಿ. ಇಷ್ಟು ದೂರ ಬಂದ್ವಾ, ಹೀಗೆಲ್ಲ ಹೆಂಗಿದ್ದವ್ರು ಹೆಂಗಂದಪ್ಪ ಅಂತ ನಿಮಗೆ ಅನ್ಸುತ್ತೋ ಬಿಡುತ್ತೋ, ನನಗೊಂದು ಡೆಫಿನೆಟ್ಲಿ ಅನ್ಸುತ್ತೆ. ಯಾಕೆ? ಕಮ್ ಆನ್, ಲೆಟ್ಸ್ ಟೇಕ್ ಅ ಲುಕ್ ಅಟ್ ಆ ದಿನಗಳು. ಐ ಥಿಂಕ್ ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ದಿಸ್ ಈಸ್ ಆಲ್ವೇಸ್ ಅ ಫೇವ್ರೆಟ್ ಸ್ಲೈಡ್. ಯಾಕಂದರೆ ಈ ಫೋಟೋದಲ್ಲಿ ನಮ್ಮ ತಾಯಿ ಅಣ್ಣವ್ರ ಜೊತೆಗೆ ನಿಂತಿದ್ದಾರೆ. ಸೊ ಇದು ಏನಂದರೆ, ಸ್ಪಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕ ಅಂತ ಒಂದು ವಿಶೇಷ ಚೇತನರ ಒಂದು ಸ್ಕೂಲ್ ಅದು. ಅವತ್ತಿಗೆಲ್ಲ ಅಂಗವಿಕಲರು ಅಂತೆಲ್ಲ ಹೇಳೋರು, ಬಟ್ ಟುಡೇ ವಿ ಹ್ಯಾವ್ ಟು ಕಾಲ್ ದೆಮ್ ಸ್ಪೆಷಲಿ ಏಬಲ್ಡ್. ಸೊ ನಮ್ಮ ತಾಯಿ ಫಿಸಿಯೋಥೆರಪಿಸ್ಟ್ ಆಗಿದ್ರು. ಹಾಗಾಗಿ ವಾಟ್ ಅ ಸೋಲ್ ರೀ. ಆ ರೆಡಿ ಇದರಲ್ಲೇ ನೋಡಿ, ಅಮಿತಾಬ್ ಬಚ್ಚನ್ ಅಂತ ನಮ್ಮ ಅಮ್ಮಂಗೆ ರೇಗ್ಸೋರು, ಎಷ್ಟೊಂದು ಜನ ಸೌತೆಕಾಯಿ ಅಂತ ಕರೆಯೋರು ನಿಂತ್ಕೊಂಡಿದ್ರೆ. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಾ, ನಮ್ಮ ಅಣ್ಣವ್ರಿಗಿಂತ ಎತ್ತರವಾಗಿದ್ದಾರೆ ನಮ್ಮಮ್ಮ. ಸೊ ನೋಡಿ, ಐ ಥಿಂಕ್ ಇದರಲ್ಲಿ ಅಣ್ಣವರು ಸ್ಪಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕಕ್ಕೆ ಬಂದಾಗ ನಮ್ಮ ತಾಯಿ ಅವ್ರಿಗೆ ಮಕ್ಕಳಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಯಾವ್ಯಾವ್ದು ಏನೇನು ಟ್ರೀಟ್ಮೆಂಟ್ ಅಂತ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಾನು ಐ ಥಿಂಕ್ ನಮ್ಮ ಅಮ್ಮಂಗೆ ರೇಗಿಸ್ತಾ ಇದ್ದೆ ಬುದ್ಧಿ ಬಂದ ಮೇಲೆ. ನಾನು ಮೀಟ್ ಮಾಡಿದ್ದೀನ ಇಲ್ವಾ ಅಂತ. ಐ ಥಿಂಕ್ ಎಲ್ಲೋ ಒಂದು ಸತಿ ವಾಟಿಕಾ ವರ್ಷದ ಕನ್ನಡಿಗ ಅಂತ ಈ TVನವ್ರು ಪ್ರೋಗ್ರಾಮ್ ಮಾಡಿದಾಗ ಬಹುಶಃ ನಾನು ಈ ಆ್ಯಂಕರ್ಸ್ಗಳನ್ನೆಲ್ಲ, ಈ ಇನಿಷಿಯಲ್ ಡೇಸಲ್ಲಿ ಬಂದಿರೋ ಆ್ಯಂಕರ್ಸ್ಗಳನ್ನೆಲ್ಲ ಈ ಬೊಕೆಗಿಕ್ಕೆ ಈ ಟ್ರೇ ತೊಗೊಂಡು ಸ್ಟೇಜ್ ಮೇಲೆ ಸನ್ಮಾನಿತರಿಗೆ ಇದು ಕೊಡ್ತಾರಲ್ಲ, ಅದನ್ನು ಆ್ಯಂಕರ್ಸ್ಗಳನ್ನು ಉಪಯೋಗಿಸೋರು. ಅದಕ್ಕೆ ನಾಪ್ಕ ಇದೆ, ಎಲ್ಲರಿಗೂ ಒಂದು ಕ್ರೀಮ್ ಕಲರ್ ಸೀರೆ ಮತ್ತು ಒಂದು ಗ್ರೀನ್ ಬಾರ್ಡ್ರದು. ಅವತ್ತಿನ ಕಾಲದಲ್ಲಿ ಒಂದು 250 ರೂಪಾಯಿ 300 ರೂಪಾಯಿ ಒಂದು ಟಿಶ್ಯೂಸ್ ಯಾವುದೋ ಒಂದು ಸೀರೆ ಬರೋದ್ರಿ ಎಲ್ಲರದು. ಈ ಅಶರ್ಸ್ಗಳಿಗೆ ಇವರಿಗೆಲ್ಲ 10-15 ತೊಗೊಂಡು ಹಂಗೆ ಕೊಟ್ಬಿಡೋರು. ಐ ರಿಮೆಂಬರ್ ದ್ಯಾಟ್. ಎನಿವೇ, ಸೊ ಒಂದು ಯಾರ್ದೋ ಲೈಫ್ನ ಘಟನೆ, ಹೌ ಇಟ್ ಆಲ್ ಬ್ರಾಂಚಸ್ ಔಟ್, ರೈಟ್? ಸೊ ಎನಿವೇ, ಬಹುಶಃ ಅವತ್ತು ನಾನು ಮೀಟ್ ಮಾಡಿದ್ದು. ಬಟ್ ದಿಸ್ ಇಸ್ ದಿಸ್. ಆ್ಯಂಡ್ ಈಗ ನೆಕ್ಸ್ಟ್ ಫೋಟೋಗೆ ಹೋಗೋಣ. ಈ ಫೋಟೋ ಬೇಸಿಕ್ಲಿ ಸಾಧನಾ ಮ್ಯೂಸಿಕ್ ಸ್ಕೂಲ್. ಸೊ ಸಾಧನಾ ಮ್ಯೂಸಿಕ್ ಸ್ಕೂಲ್ 1990ನಲ್ಲಿ ಅದು ಶುರುವಾದಂಥ ಒಂದು ಶಾಲೆ. ನಾನು 84 ಬಾರ್ನ್ ಆಗಿದ್ದಾಗ ಐ ಥಿಂಕ್ ನಾನು TV ಮುಂದೆ ತುಂಬ ಏನೇ ಹಾಡು ಬಂದ್ರೂ ಏನೇ ಬಂದರೂ ಅಲ್ಲಿ ಹಾಡ್ತಾ ಇದ್ದಂತೆ. ಸೊ ದ್ಯಾಟ್ ವಾಸ್ ಅ ಟ್ರಿಗರ್. ನಮ್ಮ ಮನೆ ಮಂದಿ ಇರೋರು ಎಲ್ಲರಿಗೂ. ನಮ್ಮ ಅತ್ತೆ ಇದ್ದಾರೆ ಶೈಲಾ ಆಂಟಿ ಅಂತ, ನಮ್ಮ ತಾಯಿಯ ಅಣ್ಣನ ಹೆಂಡತಿ. ಸೊ ನಮ್ಮ ತಾಯಿ ಅಣ್ಣನ ಹೆಸರು ರಮೇಶ್ ಅಂತ. ರಮೇಶ್ ಅವರ ಹೆಂಡತಿ ರಮೇಶ ಮಾವ ಅಂತ ಕರೆಯೋದು ನಾವು. ಸೊ ಶೈಲಾ ಆಂಟಿ.
ಸೊ ಇವರು ಏನು ಮಾಡಿದ್ದಾರೆ, ನಮ್ಮ ಅಮ್ಮನೂ ಮತ್ತು ಇವರು, ನಮ್ಮ ತಾಯಿ ಪಾಪ ಅಷ್ಟೊತ್ತಿಗಾಗಲೇ ಲೈಫಲ್ಲೆಲ್ಲ ಒಂದಷ್ಟು ಗೇರ್ಗಳೆಲ್ಲ ಶಿಫ್ಟ್ ಆಗಿ ಫುಲ್ ರೋಲರ್ ಕೋಸ್ಟರ್ ಆಗಿತ್ತು. ಮದುವೆ ಆಗಿ ಆಗಲೇ 1 ವರ್ಷಕ್ಕೇ ನಮ್ಮ ತಾಯಿ ನಮ್ಮ ಅಪ್ಪ ಇಂದ ಸೆಪ್ರೇಟ್ ಆಗಿ ಹೆಂಗಾಗೋಗಿತ್ತಂದರೆ, ನಮ್ಮ ಅಜ್ಜಿ ಮನೆಯೇ ನನ್ನ ಒಂದು ಬೇಬಿ ಸಿಟ್ಟಿಂಗ್ ಸೆಂಟರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟು ಸಮ್ ಎಕ್ಸ್ಟೆಂಟ್ ನನಗೆ ಕೇಳಿರೋ ಮಟ್ಟಿಗೆ ನನಗೆ ಎಷ್ಟು ಜ್ಞಾಪಕ ಇದೆಯೋ ಅವಾಗೆಲ್ಲ ಒಂದು ಸ್ವಲ್ಪ ಆಗಿದೆ. ಯಾಕೆಂದರೆ ಇವರ ಆಸೆಗೆ ವಿರುದ್ಧ ಪಟ್ಟು ಬೇರೆ ಜಾತಿಯವ್ರನ್ನ ಮದುವೆ ಆಗಿ ನಮ್ಮ ತಾಯಿ ಗೊತ್ತಲ್ಲ, ಇವಾಗಲೇ ಹಿಂಗಿದೆ, ಆವಾಗ 80s ಇನ್ನು ಹಿಂಗಿರಬೇಡ, ಏನೋ ನುಂಗಂಗಿಲ್ಲ ಉಗುಳಂಗಿಲ್ಲ ಥರ ನಮ್ಮ ತಾಯಿ ಅಫ್ಕೋರ್ಸ್ ಹೆತ್ತು ಕರುಳು. ನಮ್ಮ ಅಜ್ಜಿಗೆ ನಮ್ಮಮ್ಮ ಹೇಗೋ ನಮ್ಮ ಅಮ್ಮಗೆ ನಾನು ಹಾಗೆ. ಸೊ ಒಟ್ಟಿನಲ್ಲಿ ಏನೋ ಆಗಿದೆ, ನನಗೆ ಜ್ಞಾಪಕ ಇರೋಷ್ಟು ಒಟ್ಟಿನಲ್ಲಿ ಅಲ್ಲೇ ಬೇಬಿ ಸಿಟ್ಟಿಂಗ್ ಸೆಂಟರ್. ಸೊ ಇವರೆಲ್ಲರೂ ನನ್ನನ್ನು ಪೋಷಿಸ್ತಾ ಇರೋದಿಲ್ಲಿ, ಇವಳನ್ನೊಂದು ದಾರಿಗೆ ತರಬೇಕು, ಇವಳನ್ನೇನೋ ಮಾಡಬೇಕು ಅಂತ. ಈ ಒಂದು ಜರ್ನಿನಲ್ಲಿ ಇವರು ಸಾಧನಾ ಮ್ಯೂಸಿಕ್ ಸ್ಕೂಲ್ಗೆ ಹಾಕೋಣ ಕಣೆ ಅಂತ ಅಂದಿದ್ದಾರೆ, ಇವ್ರು ಯಾರು ಕರ್ಕೊಂಡೋಗಿ ಸೇರಿಸಿದ್ದಾರೆ. ಸೊ 90s ಶುರುವಾಗಿರೋ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಐ ಥಿಂಕ್ ಒನ್ ಆಫ್ ದ ಫಸ್ಟ್ ಫ್ಯೂ ಸ್ಟೂಡೆಂಟ್ಸ್ ನಾನು ಕೂಡ. ಅಲ್ಲಿ ಬಹುಶಃ ನನಗವಾಗ 6-6.5 ವರ್ಷ. ಸೊ ಫಸ್ಟ್ ಟೈಮ್ ಐ ಗೆಸ್ ನನಗೆ ನಮ್ಮಮ್ಮ ಬದುಕಿದಾಗೆಲ್ಲ ಹೇಳ್ತಾ ಇರೋರು, ಐ ಥಿಂಕ್ 6.5 ವರ್ಷಕ್ಕೋ ಏನೋ ನಿನ್ನ ಸ್ಟೇಜ್ ಈ ಆ್ಯನ್ಯುವಲ್ ಡೇ ಅಂತೆಲ್ಲ ಆದಾಗ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಇಲ್ಲಿ ಅಂತೆಲ್ಲ ಸ್ಟೇಜ್ ಮೇಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೆಯೋದು. ಸೊ ಅವಾಗೆಲ್ಲ ಹಾಡಿದ್ನಂತೆ. ಬಟ್ ಎನಿವೇ, ಈ ಫೋಟೋ ವಿಲ್ ರಿಮೈಂಡ್ ಯು ಆಫ್ ನಮ್ಮ ಜಿ ವಿ ಅತ್ರಿಯವರು. ಬಹಳ ಒಂದು ದೊಡ್ಡ ಹೆಸರು, ಏನೋ ಗಾಯನ ಲೋಕದಲ್ಲಿ ನಮ್ಮ ಗುರುಗಳು ಕೂಡ ಆಗಿದ್ರು. ಆ್ಯಂಡ್ ಇಲ್ಲೇ ನೀವು ನೋಡ್ಬೋದು ಕೆಳಗಡೆ ನಮ್ಮ ಸಿಲಿಲಲ್ಲಿ ರವಿಶಂಕರ್ ಅವರು ಕೂತಿದ್ದಾರೆ. ಆ್ಯಂಡ್ ಅದಕ್ಕೆ ನಾವೆಲ್ಲ ನನ್ನ ಇಷ್ಟದಾಗಿಂದ ಅವ್ರು ನೋಡಿದ್ದಾರೆ. ನಾನು ಇಷ್ಟು ಉದ್ದ ಆದಮೇಲೂ ಅವ್ರು ಹಂಗೆ ಇದ್ದಾರಲ್ಲ ಅಂತ ಒಂಥರ ಕ್ಯೂರಿಯಸ್ ಕೇಸ್ ಆಫ್ ರವಿಶಂಕರ್ ಅಂತ ಅನ್ಸತ್ತವರು. ಐ ರಿಮೆಂಬರ್ ದೋಸ್ ಡೇಸ್. ನಮ್ಮ ತಾಯಿ ಭಾಳ ಒಂಥರ ಪ್ರೀತಿ ಮತ್ತು ಪ್ರೀತಿ ವಿಶ್ವಾಸ ಮತ್ತು ಎಲ್ರಿಗೂ ಏನಂತಾರೆ ನಿಷ್ಕಳಂಕವಾದ ಒಂದು ಪ್ರೀತಿ ಕೊಡೋದ್ರಲ್ಲಿ ಎತ್ತಿದ ಕೈ. ಟು ದಿ ಎಕ್ಸ್ಟೆಂಟ್ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಅಲ್ಲೊಂದು ಇಲ್ಲೊಂದು, ಎಲ್ರೂ ತುಂಬ ಬೇಗ ನಂಬೋರು, ಎಲ್ರೂ ಇದು ಮಾಡೋರು, ಏನಂತ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ ಅಂತ. ಇವತ್ತಿನ ಕಾಲದಲ್ಲೆಲ್ಲ ನಾವು ಲಿಫ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಯ್ಯೋ ಇರಪ್ಪ ಪಕ್ಕದಲ್ಲಿರೋರನ್ನ ಮಾತಾಡ್ಸ್ಬೇಕು, 1 ನಿಮಿಷದಲ್ಲಿ ಫೋನ್ ತೆಗೆದು ಏನಾದ್ರು ಸ್ಮಾರ್ಟ್ಫೋನ್ದು ಯಾವುದೋ ಆ್ಯಪ್ ಹೋಗಿಪೋ ನೋಡೋಣ ಅಂತ ನೋಡೋ ಜಮಾನದಲ್ಲಿ ಅವ್ರುಗಳೆಲ್ಲ ಸೋಷಲಿ ಎಷ್ಟು ಚೆನ್ನಾಗಿದ್ರು ಅಂತ ಹೇಳೋದಕ್ಕೆ. ಇವರೆಲ್ಲರೂ ಮನೆಗೆ ಕರೆಯೋರು ಅವಾಗ, ಬಿಸಿಬೇಳೆಬಾತ್ ಪಾರ್ಟಿ ಅವು ಇವು ಅಂತೆಲ್ಲ ನನಗೆ ಎಷ್ಟು ಜ್ಞಾಪಕ ಇದು. ಸೊ ದಿಸ್ ಫೋಟೋ ಡೆಫಿನೆಟ್ಲಿ ರಿಮೈಂಡ್ಸ್ ಮೀ ಆಫ್ ದ್ಯಾಟ್ ಫೇಸ್. ಈಗ ಮುಂದೆ ಐ ಥಿಂಕ್ ಮಂಜುಳಾ ಮ್ಯಾಮನ್ನ ಖಂಡಿತ ನಾಪಿಸ್ಕೋಬೇಕು. ಅವರ 90s ಒಂದು 95-96ವರೆಗೂ ಆ ಫಸ್ಟ್ 6 years ಆಫ್ ಸಾಧನಾ, ಇಟ್ ವಾಸ್ ಟ್ರೂಲಿ ಲೈಕ್ ಒಂದು ಗುರುಕುಲ ಇನ್ ದ ಮಾಡರ್ನ್ ವರ್ಲ್ಡ್. ಆ್ಯನ್ಯುವಲ್ ಡೇಸ್ಗಳು ನಡೆಯೋದಿರಲಿ, ಮತ್ತು ಸ್ಕೂಲಲ್ಲೂ ಅಷ್ಟೇ ಹಬ್ಬಗಳ ಆಚರಣೆ ಎಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ನೋಡಿ ಮಂಜುಳಾ ಮ್ಯಾಮ್ ಆ್ಯಂಡ್ ಐ ಗೆಸ್ ನಮ್ಮ ತಾಯಿ ಮತ್ತು ಇನ್ನೊಬ್ರು ಯಾರೋ ಸ್ಟೂಡೆಂಟು ಯಾವುದೋ ಒಂದು ಫೆಸ್ಟಿವಲ್ಗೆ ಹಿಂದೆ ಕಲರ್ ಪೇಪರೆಲ್ಲ ಹಾಕಿದ್ದಾರೆ, ಆರತಿ ಏನೋ ಮಾಡ್ತಾಯಿದ್ದಾರೆ. ಸೊ ಅಮೇಝಿಂಗ್ ಕಲ್ಚರ್. ಅಂದರೆ ಆ ಇಡೀ ಆ ಸಾಧನ ಇದೆಯಲ್ಲ, ವಾರಕ್ಕೆ 2 ದಿನ ಏನೋ ಕ್ಲಾಸಸ್ಗಳಿರೋದು, ಕ್ಲಾಸ್ ಟೈಮಲ್ಲಿ ಕ್ಲಾಸು, ಬಟ್ ಅದಾದಮೇಲೆ ದಟ್ ಬಾಂಡ್ ಇತ್ತಲ್ಲ, ಎಲ್ಲರೂ ಫ್ರೆಂಡ್ಸ್ ಆಗಿರೋದು ಅಥವಾ ಹಬ್ಬ ಹರಿದಿನಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ಐ ಥಿಂಕ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ನಾವು ದಿಸ್ ಇಸ್ ಒನ್ ಆಫ್ ದ ಫೋಟೋ. ಇದು ಆ್ಯನ್ಯುವಲ್ ಡೇ ಅಥವಾ ಕಾಂಪಿಟೇಷನ್ಸ್ಗಳು ನಡೆಯೋದು ಅನಿಸುತ್ತೆ, ನನಗದು ಅರ್ಧಂಬರ್ಧ ನೆನಪಿದೆ. ಸೊ ಎಲ್ಲ ಹಾಡಿದ್ಮೇಲೆ ಮ್ಯಾಮ್ ಪಕ್ಕ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ಮ್ಯಾಮ್ ಮತ್ತು ನಮ್ಮಮ್ಮ ಅವ್ರದ್ದು ಒಂದು ಕಾಂಬಿನೇಷನ್ ಇದೆ. ನಮ್ಮಮ್ಮ ಹೆಂಗಂದರೆ, ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಾನು ಟಿ ವಿ, ನಮ್ಮಮ್ಮ ನನ್ನ ರಿಮೋಟು. ನಾನೊಂದು ಹಾಡು ಹೇಳಬೇಕಂದ್ರೂ ನಮ್ಮಮ್ಮನ ನೋಡಿಕೊಂಡೇ ಹಾಡೋದು. ನಮ್ಮಮ್ಮ ಆ ಕಡೆಯಿಂದ ಹಿಂಗೆ ಅಂದರೆ ನಾನು ಅವ್ರು ಹೆಂಗೆ ರಿಮೋಟಲ್ಲಿ ಕಣ್ಣಲ್ಲಿ ಅವ್ರ ಆ್ಯಕ್ಷನಲ್ಲಿ ಅವ್ರು ಹೆಂಗೆ ಸಿಗ್ನಲ್ಗಳು ಕೊಡ್ತಾಯಿದ್ರು ನಾನು ಹಂಗೆ ಚೇಂಜಸ್ ಮಾಡ್ತಾಯಿದ್ದೆ. ಇದನ್ನು ನೋಡಿ ಮಂಜುಳಾ ಮ್ಯಾಮ್ ಅಂತೂ ಅವ್ರನ್ನ ಹಾಡೋಕ್ಕೆ ಬಿಡ್ರಿ, ಅಷ್ಟು ಎಳೆ ಹುಡುಗಿಗೆ ಅಲ್ಲಿ ಒಳಗೆ ಕೂತ್ಕೊಂಡು ನೀವೇನ್ರಿ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ನೀವು ಆಚೆಗೆ ಹೋಗಿ ಅವಳು ಹಾಡಬೇಕಾದ್ರೆ ಅಂತ ಹೀಗೆಲ್ಲ ಮಾತಾಡಿದ್ದನ್ನು ಜ್ಞಾಪಿಸ್ಕೊಳ್ಳೋದು ಇವತ್ತು ಚೆನ್ನಾಗಿದೆ. ಸೊ ಇಲ್ಲಿ ಆ ಒಂದು ಫೋಟೋದಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಚಂದ್ರಿಕಾ ಗುರುರಾಜ್ ಅಂತ, ಚಂದ್ರಿಕಾ ಅವರು, ಗುರುರಾಜ್ ಅಲ್ಲ ಚಂದ್ರಿಕಾ ಅವರು ಅಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಸಿಂಗರ್. ಸೊ ಹೀಗೆ ಸಾಧನಾದಲ್ಲಿ ಹಾಡಬೇಕಾದಾಗ ಎಲ್ಲರಿಗೂ ಪಕ್ಕದಲ್ಲಿ ಕೀಬೋರ್ಡ್ ಸಪೋರ್ಟು, ತಬಲಾ ಅಂತೆಲ್ಲ ವಿತ್ ಕಾನ್ಸರ್ಟ್ ಹೇಗಿರುತ್ತೆ, ಭಯ ಹೋಗಬೇಕು ಆ್ಯಂಡ್ ಆಲ್ಸೋ ದ ಕಾಂಪಿಟೇಟಿವ್ ಸ್ಪಿರಿಟನ್ನು
ನಮ್ಮಲ್ಲಿ ಹಾಕೋಕ್ಕೆ ಇದೆಲ್ಲ ನಡೀತಾ ಇತ್ತು. ಓಕೆ, ನಾವು ಕಮ್ಸ್ ಇದು ಒಂಥರ ಆರ್ಡ್ರಲ್ಲಿಲ್ಲ, ಹೆಂಗೆ ಬರ್ತಾ ಇದೆಯೋ ಹಂಗೆ ತೋರಿಸ್ತಾ ಇದ್ದೀನಿ. ಇದು ಬಹುಶಃ 1991, 92, 93 ಐ ಡೋಂಟ್ ನೋ. ನಾವು ದಿಸ್ ಇಸ್ ಡೆಫಿನೆಟ್ಲಿ ಬಹುಶಃ 1986 ಇರಬೇಕು. ಇಲ್ಲಿ ನೋಡಿ, ಪುಟಾಣಿ ರಶ್ಮಿ, ಅದು ಯಾವುದೋ ಒಂದು ಬರ್ಡೇ ಯಾರ ಬರ್ಡೇ ಅಂತಲೂ ಗೊತ್ತಿಲ್ಲ. ಆಲ್ ದಟ್ ಐ ಕ್ಯಾನ್ ಸಿ ಇಸ್ ನಮ್ಮಮ್ಮ ಈ ಅಂತ ಇದ್ದಾರೆ, ನಾನು ಅಂತ ಇದ್ದೀನಿ. ಐ ಥಿಂಕ್ ಆ ವಯಸ್ಸಿಗೆಲ್ಲ ನಮ್ಗೆ ಏನಿದ್ರು ಬಲೂನು ಕೇಕು ಇಷ್ಟೇ ಅರ್ಥ ಆಗ್ತಾ ಇದ್ದಿದ್ದು ಅನ್ಸುತ್ತೆ. ದ್ಯಾಟ್ ಈಸ್ ದ್ಯಾಟ್. ಆ್ಯಂಡ್ ನಾವು ನಾನು ರಶ್ಮಿ ಆಗಿ, ಇಫ್ ಐ ಆಮ್ ರಶ್ಮಿ ರಾವ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಮ್ಯಾನ್ ಹೂ ಇಸ್ ಮಿಸ್ಟರ್ ರಾಮ್ ರಾವ್. ಸೊ ಇದು ನಮ್ಮ ತಾಯಿ ಅಪ್ಪ. ಸೊ ನಮ್ಮ ತಾಯಿಯ ಅಪ್ಪ ಅಮ್ಮನ ಹೆಸರು ಲಲಿತಮ್ಮ ಅಮ್ಮ, ಅಜ್ಜಿ ನಮ್ಮದು ಅಜ್ಜಿ, ಆ್ಯಂಡ್ ನಮ್ಮ ತಾತನ ಹೆಸರು ರಾಮ್ ರಾವ್. ಸೊ ಬನ್ನಿ ಮೇಡಮ್, ಒಳ್ಳೆ ಪೂಜಾ ಅಂತ ಕ್ಯಾಮ್ರಾ ಆನ್ ಆಗಿದೆ, ಇವಳು ಪೂಜೆ ಎಲ್ಲ. ಇರಮ್ಮ. ಸೊ ಲೇಟಾಗಿ ಬಂದಿರೋ ಪೂಜಾ. ಸೊ ದಿಸ್ ಇಸ್ ಒನ್ ಆಫ್ ದ ಡೇಸ್ ವೆರ್ ಇನ್ ಯೂಶಲಿ ಶೂಟಿಂಗ್ ಮುಂಚೆ ಐ ಆಮ್ ಲೈಕ್ ಅನ್ ಎಕ್ಸ್ಪ್ಲೋಡಿಂಗ್ ಬಾಂಬ್, ಓಕೆ, ವಿಚ್ ಇಸ್ ಅ ಹಾರ್ಡ್ ಕೋರ್ ಟ್ರೂತ್. ಯಾಕಂದರೆ ಆ 3 ಎಪಿಸೋಡು ಇವತ್ತು ಚೆನ್ನಾಗಿ ಮಾಡ್ತೀವ, ಪ್ರಶ್ನೆಗಳು ಅದೆಲ್ಲದ್ರ ಪ್ರೆಷರ್ ಹೆಂಗಿರುತ್ತಂದರೆ ಇಟ್ಸ್ ಲೈಕ್ ಸಚ್ ಅ ಜರ್ನಿ ಫಾರ್ ಮೀ. ಐ ಆಮ್ ಲರ್ನಿಂಗ್ ಹೌ ಟು ಬಿ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್. 10ರಲ್ಲಿ ಸೋ ಫಾರ್ 6 ಸತಿ ಅಟ್ಲೀಸ್ಟ್ ಐ ಫೇಲ್, ಬಟ್ ಅಟ್ಲೀಸ್ಟ್ 4 times ಐ ಮ್ಯಾನೇಜ್ ಟು ಬಿ ಕಾಮ್. ಸೊ ದಟ್ಸ್ ಮೈ ಜರ್ನಿ. ಬಟ್ ನಾವು ಸೊ she's going to do my hair and makeup while I'm going to continue talking about my childhood's photo album. So this is Mr. Ram Rao. I think I'm a second half of my teenage andre thu ಬಹುಶಃ 27, 28 ಆ ಟೈಮಲ್ಲಿ ಆಗೋ ಹೊತ್ತಿಗೆ ಏನಾಗಿತ್ತು, ನಮ್ಮ ತಾಯಿಗೆ ಪಾಪ ಈ ಕಡೆನ ಆ ಕಡೆನ ಏನಂತ ರೆಪ್ರೆಸೆಂಟ್ ಮಾಡೋದು ಇವಳಿಗೆ ಅಂತ. ರಶ್ಮಿ ಆರ್ ಅಂತಿದೆ. ಆರ್ ಸ್ಟ್ಯಾಂಡ್ಸ್ ಫಾರ್ ರಾಮಕೃಷ್ಣ, ಪುಣ್ಯಾತ್ಮ ನಮ್ಮ ಅಪ್ಪನ ಹೆಸರು. ಬಟ್ ನಮ್ಮ ತಾತ ಬೀಂಗ್ ರಾಮರಾವ್. ಸೊ ಅದೆಲ್ಲಲ್ಲೇ ಒಂದು ಕಡೆ ಬಂದುಬಿಟ್ಟಿತ್ತು ರಶ್ಮಿ ಆರ್ ರಾವ ಏನು ಅಂತ. ಸೊ ಬರೀ ಅಮ್ಮನ ಸೈಡಲ್ಲೇ ಬೆಳೆದಿದ್ದು ಆಗಿರೋದ್ರಿಂದ ಅವತ್ತಿನ ಆ್ಯಂಡ್ ಇವತ್ತಿನ ಸೊಸೈಟಿ ಅಪ್ಪನ ಸೈಡನ್ನೇ ಸರ್ನೇಮಾಗಿ ಇಟ್ಕೊಳ್ಳೋಕ್ಕೆ ಇದು ಮಾಡಿದ್ರು. ಐ ಥಿಂಕ್ ಐ ವಾಸ್ ಅ ರೆಬೆಲ್, ಒನ್ ಆಫ್ ದ ಫಸ್ಟ್ ಫ್ಯೂ ಅನ್ಕೋಬೋದು. ಅವತ್ತಿಗೆ ಐ ಚೋಸ್ ದಟ್ ನನಗೆ ಯಾವ ಸರ್ನೇಮ್ ಬೇಕು ನಾನು ಚೂಸ್ ಮಾಡ್ಕೋತೀನಿ ಈ ಥರ. ಇವತ್ತಿಗೂ ನೋಡಿದ್ದೀರಾ ಎಷ್ಟೋ ಟ್ರೆಂಡ್ ಏನಿದೆ, ಬರೀ ಅಪ್ಪನ ಹೆಸರು ಯಾಕೆ ಇರಬೇಕು, ಅಮ್ಮನ ಹೆಸರು ಸರ್ನೇಮಲ್ಲಿ ಇಟ್ಕೋಬೇಕು ಅಂತ ಎಷ್ಟೋ ಜನ ಇವತ್ತು ಅಮ್ಮಂದ್ರ ಹೆಸರನ್ನು ಇಟ್ಕೋತಾ ಇದ್ದಾರಲ್ಲ. ಬಹುಶಃ ಅದು ಮಾಡಬೇಕಿತ್ತು ನಾನು ಅವತ್ತು, ಅದು ನನಗೆ ಹೊಳಿಲಿಲ್ಲ. ಬಟ್ ಇರಲಿ. So probably today I can do that, no? Rashmi Umar Rao. So yeah guys, so that's my story of how Rao came to my life, because I came into Ram Rao's family ಹಾಗಾಗಿ ಆ್ಯಸ್ ಮೊಮ್ಮಗಳು. ಸೊ ಇವು ನಮ್ಮ ತಾತ, ಮತ್ತು ನಮ್ಮ ತಾತಂದು ಮತ್ತು ನಂದು ಅಸೋಸಿಯೇಷನ್ ಹೆಂಗಂದರೆ, ಆಮೇಲೆ ಹೋಗ್ತಾ ಹೋಗ್ತಾ ನಾನು ತಾತನ ಬಾಲ ಆಗಿದ್ದೆ. ಹೇಗೆ, ನಮ್ಮ ತಾತನ ಮನೆ ಇದ್ದಿದ್ದು ಈ ಬಸವನಗುಡಿನಲ್ಲಿ ಭವಾನಿ ಚೌಲ್ಟ್ರಿ ರೋಡ್ ಇದೆಯಲ್ಲ, ಅಲ್ಲಿ ಈ ಗಾಂಧಿ ಬಜಾರ್ ಸರ್ಕಲಿಂದ ಅದ್ರದ್ದು ಇನ್ನೊಂದು ತುದಿ ಬಂದರೆ ನಿಮ್ಗೆ ಬುಲ್ ಟೆಂಪಲ್ ರೋಡ್ ಅಂತ ಸಿಗುತ್ತೆ. ಆ ಬುಲ್ ಟೆಂಪಲ್ ರೋಡಲ್ಲಿ ಆ ಕಾರ್ನರಲ್ಲಿ ಒಂದು ಸುಬ್ರಹ್ಮಣ್ಯ ಸ್ಟೋರ್ಸ್ ಅಂತ ಒಂದಿತ್ತು. ಅದು ಡೆಡ್ ಆಪೋಸಿಟೇ ಟೆಲಿಫೋನ್ ಎಕ್ಸ್ಚೇಂಜ್ ಪಕ್ಕದೇ ಫುಲ್ ನಮ್ಮ ಮನೆ ತಾತಂದು ಅವ್ರ ಅಣ್ಣ ತಮ್ಮಂದ್ರದ್ದು ಫುಲ್ ಪ್ರಾಪರ್ಟೀಸ್ ಇದ್ದಿದ್ದು ರೋಡ್ ಅದು. ಸೊ ಅಲ್ಲಿದ್ದಾಗ ಒಂದು 3/4 ಕಿಲೋಮೀಟ್ರಿಗೆ ವಿದ್ಯಾರ್ಥಿ ಭವನು, ಒಂದು 100-200 ಮೀಟ್ರಿಗೆ ದ್ವಾರಕಾ ಹೋಟೆಲು. ಸೊ ನನಗೆ ಇವತ್ತವರೆಗೂ ವಿದ್ಯಾರ್ಥಿ ಭವನ್ ಅಂದರೆ ಬಾಯಲ್ಲಿ ನೀರು ಬರುತ್ತೆ, ದ್ವಾರಕಾ ಹೋಟ್ಲ್ ಅಂದರೆ ಆಹಾ ಕೇಳಲೇಬೇಡಿ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ತಾತ ವಾಸ್ ಪ್ರಾಬ್ಲಿ ಒನ್ ಆಫ್ ದಿ ಒರಿಜಿನಲ್ OG ಫುಡಿ. ಇವತ್ತೆಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ಗಳ ಜಮಾನದಲ್ಲಿ ಅಲ್ಲಿ ಆ ದೋಸೆ ಇಲ್ಲಿದು ಅಂತ. ಐ ಥಿಂಕ್ ಮೈ ತಾತ ನ್ಯೂ ಆಲ್ ದ ಹಾಟ್ ಸ್ಪಾಟ್ಸ್ ಆಫ್ ಗಾಂಧಿ ಬಜಾರ್. ಸೊ ಸಾಯಂಕಾಲ ಆಗ್ತಿದ್ದಂಗೆ ಕೆಲವು ಸತಿ ಅವರೇ ವಾಕಿಂಗ್ ಅಂತ ಹೋಗೋರು, ವಿದ್ಯಾರ್ಥಿ ಭವನ್ಗೆ ಹೋಗೋರು, ಕೆಲವು ಸತಿ ನನ್ನನ್ನು ಕರ್ಕೊಂಡು ಹೋಗೋರು, ಅಥವಾ ದ್ವಾರಕಾ ಹೋಟ್ಲ್ ಅಂದರೆ ಹೋಗಿ ಒಂದು ಪಾರ್ಸೆಲ್ ತೊಗೊಂಬ ಹೋಗೆ ಅಂತ ನನ್ನನ್ನು ಕಳಿಸೋರು. ಸೊ ದ ಡೀಲ್ ವಾಸ್, ಅವ್ರಿಗೆ ವಯಸ್ಸಾಗಿರೋದ್ರಿಂದ ಖಾಲಿ ದೋಸೆ ಅಂದರೆ 2 ದೋಸೆ ಬರುತ್ತೆ. ಒಂದು ದೋಸೆ ತಾತಂಗೆ, ಇನ್ನೊಂದು ದೋಸೆ ಎಸ್. ಸೊ ದಟ್ ವಾಸ್ ಮೈ ಚಾರ್ಜ್. ಆ್ಯಂಡ್ ಐ ಥಿಂಕ್ ಐ ಆಮ್ ದಿ OG.
ಐ ಡಿಡ್ ಝೊಮ್ಯಾಟೊ ಸ್ವಿಗ್ಗಿ ಕೆಲಸ ವೆನ್ ಐ ವಾಸ್ ಯಂಗ್ ಅನ್ಸುತ್ತೆ. ಸೊ ಯಾ ದಟ್ಸ್ ನಮ್ಮ ತಾತ. ಮತ್ತು ಅಲ್ಲಿ ರಾಮಣ್ಣನ ಅಂಗಡಿ ಅಂತ ಒಂದಿತ್ತು. ಯಾರಾದರೂ ಬಸವನಗುಡಿ ಅವರು ಇದನ್ನು ನೋಡ್ತಾ ಇತ್ತಂದರೆ ಯು ವಿಲ್ ಬಿ ಏಬಲ್ ಟು ಕನೆಕ್ಟ್. ರಾಮಣ್ಣನ ಅಂಗಡಿನಲ್ಲಿ ಬಾಳೆಹಣ್ಣು ಮತ್ತು ಈ ರಾವಲ್ಗನ್ ಪೆಪ್ಪರ್ಮೆಂಟ್ ಎಲ್ಲ ಬರೋದು. ಇದು ಎಲ್ಲದ್ರದ್ದು ಸ್ವಿಗ್ಗಿ ಝೆಪ್ಟೋ ಕೆಲಸ ನಾನೇ ಮಾಡ್ತಾಯಿದ್ದಿದ್ದು ಅವತ್ತು. ನಮ್ಮ ತಾತ ಹೋಗಿ ತೊಗೊಂಬಾರೆ ಅಂದರೆ ಅಲ್ಲಿ ಹೋಗಿ ಎಲ್ಲ ತೊಗೊಂಡು ಬಂದು ಕೊಡೋದವ್ರಿಗೆ. ಅದಕ್ಕೆ ಒಂದಷ್ಟು ಕೊಡೋರು ಟಿಪ್ಪು, ಒಂದು 4 ಆಣಿ 8 ಆಣಿ ಏನೇನು ಚಿಲ್ಲರೆ ಮಿಗತ್ತೋ ಅದು ಹೋಗಿ ನೀನೇ ಇಟ್ಕೊ ಹೋಗಂತ. ಸೊ ದಟ್ಸ್ ತಾತ. ಐ ಥಿಂಕ್ ಅಜ್ಜಿ ತಾತಂದ್ರ ಜೊತೆಗೆ ಎಲ್ಲ ಮೊಮ್ಮಕ್ಕಳಿಗೂ ಸಾಕಷ್ಟು ಮೆಮರಿ ಇರುತ್ತೆ. ಸೊ ದಿಸ್ ಈಸ್ ಮೈ ಮೆಮರಿ ವಿತ್ ಸಮ್ ಆಫ್ ದ ಮೆಮರೀಸ್ ಮೆಲಕ್ಕೆ ಹಾಕೋದು ವಿತ್ ಮೈ ತಾತ. ಸೊ ನೀವು ಎಲ್ಲ ನಿಮ್ಮ ಲೈಫ್ನ ತಾತಂದ್ರ ಜೊತೆಗಿರೋ ಮೆಮರೀಸ್ಗೆ ಹೋಗಿ ಬನ್ನಿ ಆಯಿತಾ. ಈಗ ನೆಕ್ಸ್ಟಿಂದು ಫೋಟೋ. ಆಹಾ, ಇವ್ರು ಯಾರು ಗೊತ್ತಲ್ಲ. ಇವತ್ತು ನಾನೇನು ಮಾಡಿದೆ ಗೊತ್ತಾ, ಇವರನ್ನು ನಾನು ಶೋನಲ್ಲಿ ಕರೆಸ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಜಸ್ಟ್ ಕ್ಯೂರಿಯಸ್ಗೆ ಶುರುವಾದಾಗ ರಶ್ಮಿ ನಾನು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಬರ್ತೀನಿ, ಆ ಶೋಗೆ ಬಂದು ಕೂತ್ಕೋಬೇಕಂದ್ರೆ ಒಂದು ಫ್ರೇಮ್ ಆಫ್ ಮೈಂಡ್ ಬೇಕು, ಬಟ್ ನಾನು ಖಂಡಿತ ಬರ್ತೀನಿ ಪುರ್ಸೊತ್ತು ಮಾಡಿಕೊಂಡು ಅಂತ ಹೇಳಿದವರು. ಇನ್ನೂ ಬಂದಿಲ್ಲ ಮ್ಯಾಮ್. ಇವತ್ತೇನು ಮಾಡಿದೆ, ನನಗೆ ಮರ್ತೇ ಹೋಗಿದೆ ಅವ್ರ ಜೊತೆ ನನ್ನ ಫೋಟೋ ಇರೋದು. ಇದಕ್ಕೆ ಹೇಳೋದು ಅನಿಸು ಆ ಕೋರ್ ಮೆಮರಿನಲ್ಲಿ ಯಾವುದನ್ನು ಇಟ್ಕೊಳ್ಳುತ್ತೋ ಯಾವುದನ್ನು ಬಿಡುತ್ತೋ. ಈ ಫೋಟೋ ನೋಡ್ತಾ ಇದ್ದಾಗ ನಮ್ಮ ಕ್ಯಾಮ್ರಾ ಪರ್ಸನ್ ಮಹಾಶಯ ಕಿರಣ್ ಅವರು ಓ ಅಂತಂದು ರಿಯಾಕ್ಷನ್ ಕೊಟ್ಟು, ಓ ಅಂತ ನಾನು ರಿಯಾಕ್ಷನ್ ಕೊಟ್ಟು ಇದನ್ನು ಒಂದು ವಾಟ್ಸಾಪ್ ಸ್ಟೋರಿನಲ್ಲಿ ಮ್ಯಾಮ್ ಇದ್ಯಾರು ಗೊತ್ತಲ್ವಾ ಅಂತ ಅವ್ರಿಗೆ ಒಂದು ಮೆಸೇಜನ್ನು ವಾಯ್ಸ್ ಔಟನ್ನು ಕಳಿಸಿದ್ದೀನಿ. ಮತ್ತೆ ಶೋಗೆ ಇನ್ವೈಟ್ ಮಾಡ್ತಾ, ಹೂ ಇಸ್ ದಿಸ್ ಪರ್ಸನ್? ನೀವು ಅವ್ರನ್ನ ಜಸ್ಟ್ ಕ್ಯೂರಿಯಸಲ್ಲಿ ನೋಡೋಕ್ಕೆ ಎದುರು ನೋಡ್ತಾ ಇದ್ದೀರಾ. ಯಾಕೆಂದರೆ ಇಡೀ ಕರ್ನಾಟಕ ಕನಸಿನ ರಾಣಿ ಅಂತ ಎದುರು ನೋಡಿದಂಥ, ಅವ್ರನ್ನ ಸೆಲೆಬ್ರೇಟ್ ಮಾಡಿದಂಥ ಒಂದು ವ್ಯಕ್ತಿತ್ವ ಅಂದಮೇಲೆ ಪ್ರೆಸೆಂಟಿಂಗ್ ಮಾಲಾಶ್ರೀ ಅವರು. ಯಾ, ಅವ್ರ ಪಕ್ಕದಲ್ಲಿ ಈ ಮುಖದ ಮೇಲೆ ತುಂಬ ಚೆನ್ನಾಗಿ ಮೇಕಪ್ ಆಗಿದ್ದಾಗ ಕೆಳಗೆ ದೃಷ್ಟಿ ಆಗದಿರಲಿ ಅಂತ ಒಂದು ಕಪ್ಸುಕೆ ಇಡ್ತಾರೆ ನೋಡಿ, ಆ ಥರ ನಾನು. ಲುಕ್ ಅಟ್ ಮೀ ಗೈಸ್. ಓಹೋ, ಹಾಗೆ ಬ್ರೌನಿ ಥರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ. ನೋ ವಂಡರ್ ಪೀಪಲ್ ಕಾಲ್ ಮೀ ಕಾಕ್ರೋಚ್, ರಾಗಿ ಬಾಲ್ ಆ್ಯಂಡ್ ಆಲ್ ಆ್ಯಸ್ ಅ ಕಿಡ್. ಕೆಲವು ಸತಿ ಗೊತ್ತಾಗಲ್ಲ ಆ ಚಿಕ್ಕವರಿದ್ದಾಗೆಲ್ಲ ಈ ರೇಸಿಸಮನ್ನು ಹೆಂಗೆಲ್ಲ ಎದುರಿಸಿರ್ತೀವಿ ಅಂತ. ಬಟ್ ಇವ್ರ ಪಕ್ಕ ನಿಂತ್ಕೊಂಡಾಗ ನಿಜವಾಗ ಐ ಆಮ್ ಫೀಲಿಂಗ್ ಓಹ್. ಬಟ್ ನನ್ನ ಈ ಬಣ್ಣಕ್ಕೆ ಕಾರಣ ಯಾರು ಗೊತ್ತಾ? ಎನಿವೆ, ಬಿಫೋರ್ ಐ ಗೆಟ್ ಇನ್ ಟು ದ್ಯಾಟ್ ಸ್ಟೋರಿ, ಇದು ಸಾಧನಾ ಮ್ಯೂಸಿಕ್ ಸ್ಕೂಲು ಅಥವಾ ಗೊತ್ತಿಲ್ಲ ರೀ, ಯಾವುದೋ ಒಂದು ಕಾಂಪಿಟೇಷನಿಗೆ ಬಹುಶಃ ಅವ್ರು ಬಂದಿದ್ದಾರೆ. ನನಗೆ ಡೌಟ್ ಆಗ್ತಾಯಿದೆ ಸಾಧನಾನ ಇನ್ಯಾವುದೋ ಅಂತ. ಇವಾಗ ಅಲ್ಲಿ ಪ್ರಶಸ್ತಿ ಕೊಡ್ತಾ ಇರೋದು, ಸಿಂಗಿಂಗ್ ಕಾಂಪಿಟೇಷನ್ಸ್ ತುಂಬ ಹೋಗ್ತಾಯಿದ್ದೆ ಅವಾಗ. ನಮ್ಮ ಮನೆಯಲ್ಲಿ ಏನಿಲ್ಲ ಅಂದ್ರೂ ಹೇಳಿದ್ನಲ್ಲ, ನನ್ನ ಫಸ್ಟ್ ಹಾಫ್ ಆಫ್ ಲೈಫ್ ಬಿಫೋರ್ 21 ಇಟ್ ವಾಸ್ ಫಿಕ್ಸ್ಡ್, ಲೈಕ್ ಏನೋ ಇವಳು ಸಿಂಗರ್ ಹಾಕೇ ಹುಟ್ಟಿರೋದು ಅಂತ. ಹೋಗದೆ ಇರೋ ಕಾಂಪಿಟೇಷನ್ಸ್ಗಳಿಲ್ಲ. ಅವತ್ತಿನ ಕಾಲದಲ್ಲಿ ಕಾಂಪಿಟೇಷನ್ ಅಂತೆಲ್ಲ ಬಂದಾಗ, ಇವಾಗ ಸಿಂಪಲಾಗಿ ಒಂದು ಲವ್ ಸ್ಟೋರಿ. ಇದು ಸಂಗೀತ ನಿರ್ದೇಶಕ BJ ಭರತ್, ನಾನು ಭರತ್, ಮತ್ತು ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ ಅಂತ ಒಂದು ಹಾಡಿದೆ ಗೊತ್ತಾ, ಅದರಲ್ಲಿ ಮೋನಿಕಾ ಇರಬೇಕು. ಸೊ ವೆರಿ ಗುಡ್ ಸಿಂಗರ್. ನಮ್ದೆಲ್ಲರದು ಒಂದು ಗ್ಯಾಂಗು. ಎಲ್ಲೇ ಕಾಂಪಿಟೇಷನ್ ಆದರೂ ಪೇಪರಲ್ಲಿ ಅನೌನ್ಸ್ ಆಗೋದು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ADA ರಂಗಮಂದಿರ ಮತ್ತು ರವೀಂದ್ರ ಕಲಾಕ್ಷೇತ್ರ, ಇಲ್ಲೆಲ್ಲ ಕಾಂಪಿಟೇಷನ್ಸ್ಗಳು. ಭಾವಗೀತೆ, ಭಕ್ತಿಗೀತೆ, ದೇವ್ರನಾಮ, ಈ ಕಾಂಪಿಟೇಷನಲ್ಲಿ ಎಲ್ಲೋದ್ರೂ ನಾವುಗಳೇ. ಮತ್ತು ಹಾಡೋದು, ಪ್ರೈಸ್ ತೊಗೊಂಡು ಬರೋದು, ಈ ಥರ. ಸೊ ಐ ಥಿಂಕ್ ಆ ಒಂದು ಫೇಸ್ನಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ಗೆ ಅವ್ರನ್ನ ಕರೆಸಿದ್ರು, ಪ್ರಶಸ್ತಿ ತಗೋತಾ ಇರೋದು. ದಿಸ್ ಇಸ್ ದ ಫೋಟೋ ಮೆಮರಿ. ನಾವು ಕೆಲವು ಸತಿ ನಮಗೆ ಗೊತ್ತಿಲ್ಲದಿರೋಂಗೆ ಇವತ್ತಿಗೆಲ್ಲ ಯು ಕಾಂಟ್ ಇವನ್ ಕಾಲ್ ಸಚ್ ವರ್ಡ್ಸ್, ಬಟ್ ಅವತ್ತು ಹೌ ವಿ ಆಲ್ ಗಾಟ್ ನೇಮ್ ಕಾಲ್ಡ್ ರಾಗಿ ಬಾಲ್ ಆ್ಯಂಡ್ ಕಾಕ್ರೋಚ್ ಬಿಕಾಸ್ ಐ ವಾಸ್ ಡಸ್ಕಿ ಆ್ಯಂಡ್ ಡಾರ್ಕ್. Now, who is responsible for this? Please welcome this gentleman with a loud, huge round of applause. The world calls him father. I also call him father.